ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್. ಭವಿಷ್ಯದಲ್ಲಿ ನಾನು ಯಾಕೆ ಸಿಎಂ ಆಗಬಾರ್ದು? ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್. ಭವಿಷ್ಯದಲ್ಲಿ ನಾನು ಯಾಕೆ ಸಿಎಂ ಆಗಬಾರ್ದು ಅನ್ನಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ. ಸದ್ಯ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಇರಲಿದ್ದಾರೆ. ಸಿದ್ದರಾಮಯ್ಯರ ಬಳಿಕ ದಲಿತ ಸಿಎಂ ಆಗಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ತಿಮ್ಮಾಪುರ. ಬದಲಾವಣೆ ಪ್ರಶ್ನೆ ಬಂದ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತಹ ಪರಿಸ್ಥಿತಿ ಬಂದ್ರೆ ನಾವ್ಯಾಕೆ ಅರ್ಜಿ ಹಾಕಬಾರ್ದು ಅನ್ನೋದು ಆರ್.ಬಿ. ತಿಮ್ಮಾಪುರ ಅವರ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಿ ಆಗೋದಕ್ಕೆ ಅವರು ಸಮರ್ಥರಿದ್ದಾರೆ ಅಂತಾನೂ ಇದೇ ವೇಳೆ ಆರ್.ಬಿ. ತಿಮ್ಮಾಪುರ ತಿಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಪವರ್ ಫೈಟ್ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸಿಎಂ ಡಿ.ಸಿ.ಎಂ ದೆಹಲಿ ಪ್ರವಾಸ, ಮತ್ತೊಂದೆಡೆ CPL ಸಭೆ. ಸೊ ಎಲ್ಲದರ ನಡುವೆ ಮತ್ತೊಂದು ಕೂಗು, ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋದು ಈಗ ಸಾಕಷ್ಟು ಮುನ್ನೆಲೆಗೆ ಬಂದಿರುವಂಥದ್ದು. ಇದಕ್ಕೆ ಧ್ವನಿಗೂಡಿಸಿರುವಂಥದ್ದು ಸಚಿವ ಆರ್.ಬಿ. ತಿಮ್ಮಾಪುರ ಅವರು. ಸೊ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಸರ್, ರಾಜ್ಯದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ? CLP ಸಭೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಸರ್? ಕಾಂಗ್ರೆಸ್ ಪಕ್ಷ ಗಟ್ಟಿ ಪಕ್ಷ, ಇಲ್ಲಿ ಯಾವುದೇ ಗೊಂದಲಗಳಿಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಇಲ್ಲ. ಅಂತಹ ಚರ್ಚೆ ಯಾವುದೇ ವೇದಿಕೆಗಳಲ್ಲಾಗಲಿ ಸಭೆಗಳಲ್ಲಿ ಆಗಿಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ, ಅವರೇ ಇರ್ತಾರೆ, ಅವರೇ ಮುಂದುವರಿತಾರೆ. ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ ಸರ್. ಇನ್ ಕೇಸ್ ಸಿದ್ದರಾಮಯ್ಯ ಅವರ ಅವಧಿ ಏನಾದರೂ ಮುಗಿದ್ರೆ ದಲಿತ ಸಿಎಂ ಆಗಬೇಕು, ಆರ್.ಬಿ. ತಿಮ್ಮಪ್ಪ ಅವರು ಯಾಕೆ ಆಗಬಾರ್ದು ನಿನ್ನೆಯಿಂದ ಚರ್ಚೆ ಆಗಿದೆ, ತಾವೇನು ಹೇಳ್ತೀರಿ? ದಲಿತ CM ಆಗಬೇಕನ್ನೋದು ಎಲ್ಲ ಜಾತಿಗಳು ಒಬ್ಬೊಬ್ಬರು ನಾಯಕರು CM ಆಗಬೇಕನ್ನೋದು ಅವರವ್ರ ಭಾವನೆ. ಅದು ಎಲ್ಲರಿಗೂ ಆಸೆ ಇರುತ್ತೆ, ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು. ಈ ಸದ್ಯ ಅದರ ಉದ್ಭವಿಸಿಲ್ಲ. ಶಾಸಕಾಂಗ ಪಕ್ಷದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದು ಉದ್ಭವಿಸುತ್ತೆ. ಅದು ಸದ್ಯ ಅಂತಹ ವಾತಾವರಣ ಇಲ್ಲ. ಅವಕಾಶ ಸಿಕ್ಕಾಗ ದಲಿತ CM ಆಗಬೇಕು, ಅದೊಂದು ಬೇಡಿಕೆ ಅಂತಲ್ಲ. ಬೇಡಿಕೆಲ್ಲ ಯಾವಾಗಲೂ ಸಮರ್ಥ ನಾಯಕತ್ವದಿಂದ ಆ ಸ್ಥಾನ ಪಡಿಬೇಕು. ನಾಮಿನೇಟ್ ಆಗ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ. ನಾಮಿನೇಟ್ ಮುಖ್ಯಮಂತ್ರಿ ಆರ್.ಬಿ. ತಿಮ್ಮಾಪುರ ಕೂಡ ಸಮರ್ಥರಾಗಿದ್ದಾರೆ, 30 ವರ್ಷ ರಾಜಕೀಯ ಮಾಡಿದ್ದಾರೆ. ಗೃಹ ಸಚಿವರು ಕೂಡ ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಯಾಕೆ ಆಗಬಾರ್ದು ನೀವು ಅಂತ? ಗೃಹ ಸಚಿವರಿಗೂ ನಾನು ಮಾಡ್ತೀನಿ, ಅವರು ಮುಖ್ಯಮಂತ್ರಿ ಅಲ್ಲ. ನಾನು ಎಲ್ಲೇ ಹೇಳಿದರೂ ದಲಿತರವರು ಆಗಲಿ ಅಂತಕ್ಕಂಥ ಭಾವನೆ ಯಾವಾಗ ಅದು ಅವಕಾಶಗಳು ಸಿಕ್ಕಾಗ, ಈಗ ಅದು ಪ್ರಶ್ನೆ ಇಲ್ಲ. ಅಂಥ ಅವಕಾಶಗಳು ಸಿಕ್ಕಾಗ ನನ್ನ ಬೆಂಬಲನೂ ಇದೆ, ದಲಿತರು ಒಬ್ಬರು ಮುಖ್ಯಮಂತ್ರಿ ಆಗಲಿ. ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಥಿಂಗ್ ರಾಂಗ್. ಸರಿ, ರಾಜಕೀಯದಲ್ಲಿ ಅತ್ಯುನ್ನತ ಸ್ಥಾನ CM ಸ್ಥಾನ, ಅದು ಎಲ್ಲರೂ ಆಗ್ಬೇಕು, ಯಾರು ರಾಜಕೀಯ ಸನ್ಯಾಸತ್ವಲ್ಲ. ನಿಮ್ಮ ಆಸೆ ನೀವು ವ್ಯಕ್ತಪಡಿಸ್ತಾ ಇದ್ದೀರ ಅಂತ. ಈಗ ನಿನಗೆ CM ಮಾಡ್ತೀವಪ್ಪ ಬಾ ಅಂದ್ರೆ ನೀವು ಒಲ್ಲಿತ್ತೀರ ಹಾಂ? ಎಲ್ಲರಿಗೂ ಆಸೆ ಇರುತ್ತಲ್ಲ ಸರ್. ನಿಮಗೂ ಆಸೆ ಐತಿಲ್ಲ? ಅಲ್ಲ, ನಮಗೆ ಸದ್ಯಕ್ಕಿಲ್ಲ ಸರ್. ಹಾಗೆ ಅದಕ್ಕೆ ನಮಗೆ ನಮ್ಮ ಮುಖ್ಯಮಂತ್ರಿ ಆದರೆ ಈಗಿಲ್ಲ. ಅವಕಾಶ ಸಿಕ್ತೆ ಅಂದರೆ ಶಾಸಕಾಂಗದ ಪಕ್ಷದ ನಾಯಕನಾಗಿ ಹೈಕಮಾಂಡ್ ಅವರ ಒಲವನ್ನು ಒಪ್ಪಿಸಿ ನಾನು ಮುಖ್ಯಮಂತ್ರಿ ಆಗ್ಬೋದು, ಏನು ತಪ್ಪಿಲ್ಲ. ಓಕೆ ಸರ್, ಈಗ ಮತ್ತೊಂದು KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಮತ್ತು ಈ ಅಧಿಕಾರ ಹಂಚಿಕೆ ಮಾತುಕತೆ ನಡೆದಿದೆ. ಹೀಗಾಗಿ ಕಸರತ್ತು ನಡೆಸ್ತಾ ಇದ್ದಾರೆ DK ಶಿವಕುಮಾರ್ ಅನ್ನೋದು ಒಂದು ಏನು ನಡೆದಿದೆಯಾ ಸರ್ ನಿಜವಾಗ್ಲೂ? ಹೈಕಮಾಂಡ್ದಲ್ಲಿ ನನಗೆ ಏನೇನು ನಡೀತೈತೋ ಗೊತ್ತಿಲ್ಲ. ಆದರೆ ಇವನು ಸಮರ್ಥ ನಾಯಕರು, ಈಗ ಮುಖ್ಯಮಂತ್ರಿಗಳಾಗಬೇಕಂತ ಹೇಳ್ತೀವಿ. ಅವರು ಪಕ್ಷದ ನಾಯಕರಾಗಲಿಕ್ಕೆ ಸಮರ್ಥರಿದ್ದಾರೆ, ದಕ್ಷತೆ ಇದೆ, ಅವರು ಪರಿಶ್ರಮವಾದಿಗಳಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಚತುರದ್ದಾರೆ. ಏನು ಆದರೆ ತಪ್ಪಲ್ಲ, ಅದು ಬೆಳವಣಿಗೆ ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟುಕೊಟ್ಟದ್ದು. ಹೈಕಮಾಂಡಲ್ಲಿ ಏನು ಬೆಳವಣಿಗೆ ನಡೀತಿದೆ ನನಗೆ ಗೊತ್ತಿಲ್ಲ, ನಾನಿನ್ನೂ ಇಲ್ಲೇ ಇದ್ದೀನಿ. ನಾಯಕರು ಸಿದ್ದರಾಮಯ್ಯ ಅಂತ ಹೇಳಿದ್ರಿ, ತಮ್ಮ ನಾಯಕರು 5 ವರ್ಷ ಸಂಪೂರ್ಣಗೊಳಿಸ್ತಾರೆ ಸರ್? ಯಾಕೆ ನಿಮಗೆ ಡೌಟಾ? ಅಲ್ಲ, ಈಗಿನ ಬೆಳವಣಿಗೆ ನೋಡಿದ್ರೆ ಬೆಳವಣಿಗೆ ನೀವೇ ಹೇಳ್ತೀರಪ್ಪ, ನಮ್ಮ ಗತಿಲಿ ಏನಿಲ್ಲ, ನಮ್ಮ ಹತ್ರ ಏನಿಲ್ಲ. ಒಟ್ಟು ಸರ್, ಈಗ ಒಂದು ವೇಳೆ ಬದಲಾವಣೆ ಆದರೆ ಸಿದ್ದರಾಮಯ್ಯ ಅವರು ಅಥವಾ ಯಾರೇ ಬದಲಾವಣೆ, ದಲಿತ CM ಆಗಬೇಕು ಅನ್ನೋದು ತಮ್ಮ ಅಂತಿಮ ಅಭಿಪ್ರಾಯ? ಎಲ್ಲ ನಾಯಕರಿಗೆ ಅವ್ರವ್ರ ಸಮಾಜದವರಿಗೆ ಒಬ್ಬೊಬ್ಬರು ನಾಯಕರಿಗೆ ತಾನು CM ಆಗಬೇಕಂತಿರುತ್ತೆ. ಅದು ಸಹಜವಾಗಿರ್ತಕ್ಕಂಥದ್ದು. ನಿಮ್ಮನ್ನೇ ಕೇಳಿದೆ ನಾ, ಈ ಸದ್ಯ ಬೇಡ ಸರ್, ಮುಂದೆ ಅವಕಾಶ ಸಿಕ್ಕರೆ ನೋಡೋಣ ಅನ್ನೋ ಥರ ಹೇಳಿದ್ದೀರಿ. ಹಾಗೆ ಅವಕಾಶ ಸಿಕ್ಕರೆ ದಲಿತರು ಯಾಕೆ CM ಆಗೋದು? ಆಗಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಆಗಿಲ್ಲ, ಮಹಾರಾಷ್ಟ್ರದಲ್ಲಿ ಆಗಿಲ್ಲ, ಇಲ್ಲಿನೂ ಆಗ್ಬೋದಲ್ಲ. ಅವಕಾಶ ಸಿಕ್ಕಾಗ ದಲಿತ CM ಒಬ್ರು ಆಗ್ತೀವಿ. ಅಲ್ಲ, ಆಗಲಿ ಸರ್. ಆರ್.ಬಿ. ತಿಮ್ಮಪ್ಪ ಅವರು ಎರಡು ಕೂಗಿದೆ. SR ಪಾಟೀಲ್ ಅವರು ನಿನ್ನ ಹೇಳಿದ್ರು ಉತ್ತರ ಕರ್ನಾಟಕದವರು ಆಗಲಿ ಅಂತ. ಸೊ ಎರಡಕ್ಕೂ ಕೂಡ ನೀವು ಮ್ಯಾಚ್ ಆಗ್ತೀರಿ ಅಂತ? ಹಂಗಲ್ಲ, ಅದು ನೋಡಿರಿ, ಶಾಸಕಾಂಗ ಪಕ್ಷದಲ್ಲಿ ನಾನು ಆಯ್ಕೆ ಆಗಬೇಕು. ಹೈಕಮಾಂಡ್ ನನ್ನ ಹೆಸರು ಆವಾಗ ನಾನು CM, ಸುಮ್ಮನೆ ನಾನು CM ಅಂದ್ರೆ ಆಗ್ತೇನೆ. ಅದಕ್ಕೆ ಅದರದಾದ ಒಂದು ಸಂವಿಧಾನಬದ್ಧವಾಗಿ ಪ್ರೋಸೆಸ್ ಇದೆ.
ಅದಲ್ಲಾದರೆ ನಾನು ಆಗ್ಬೋದು ಅಂತಕ್ಕಂಥ ಭಾವನೆ ನಂದು. ಭವಿಷ್ಯದಲ್ಲಿ ಆರ್ ಬಿ ತಿಮ್ಮಾಪುರನ ಸಿ ಎಂ ಆಗಿ ನೋಡ್ಬೋದು ನಾವು. ನೋಡ್ಬೋದಲ್ಲ, ಆಸೆ ಇಟ್ಕೋಬಾರ್ದ ನಾನು. ಇದೊಂದು ಆರ್ ಬಿ ತಿಮ್ಮಾಪುರ ಅವರ ಮಾತು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.